ಎಲ್ಲರಿಗೂ ನಮಸ್ಕಾರ. ಒಂದು ಕವನ ವಾಚನ ಮಾಡ್ತಾಯಿದ್ದೀನಿ. ಕವನದ ಹೆಸರು ನೆಮ್ಮದಿಯ ಜೊತೆ ಅನುಸಂಧಾನ. ಅಂದು ಮುಂಜಾನೆಯ ಬೈಗಲ್ಲಿ ಚಿಂತಿಸುತ್ತಿದ್ದೆ, ಮೌನವನ್ನು ಹೊದ್ದು ಶಬ್ದದ ಸಾಂಗತ್ಯ ಆಲಿಸುತ್ತಿದ್ದೆ. ಮೂರ್ತ ಅಮೂರ್ತಗಳು ಒಂದಾಗಿ ನರ್ತನಗೈದು ಆ ಸಂಭ್ರಮದ ಸಡಗರದಲ್ಲಿ ದೇಹ ಮನಸ್ಸು ನರ್ತನ. ಆ ಸಂಭ್ರಮದ ಸಡಗರದಲ್ಲಿ ದೇಹ ಮನಸ್ಸು ನರ್ತನ. ಇದ್ದಕ್ಕಿದ್ದಂತೆ ಗೂಳಿಯಂತೆ ನುಗ್ಗಿದ ಅಪರಿಚಿತ ನನ್ನ ಪಕ್ಕದಲ್ಲಿ ವಿರಾಜಮಾನವಾಗಿ ಕುಳಿತೇ ಬಿಟ್ಟ. ಅಯ್ಯ ವೈರುಧ್ಯಗಾರ, ವೈರುಧ್ಯಗಳಲ್ಲಿ ಜೀವಿಸುವ, ಅಕ್ಷರದ ಒಳಮೈ ಹೊರಮೈ ಶೋಧಿಸುತ್ತಾ ಹೋಗುವ, ಸದಾ ಚಡಪಡಿಸುವ ಅಚ್ಚರಿಯನ್ನು ಹೊಂದಿರುವ ಎಲುಬುಗಾರ, ನಾನು ನೆಮ್ಮದಿ ನಿನ್ನ ಜೊತೆ ಮಾತನಾಡಲು ಬಂದಿರುವೆ. ಕೇಳುವಂಥವನಾಗು. ನೀನು ಸದಾ ಪ್ರಕ್ಷುಬ್ಧತೆಯಲ್ಲಿ ಮುಳುಗಿರುವ ಕಲಾಕಾರ. ಈಗ ಮನಸ್ಸಿಟ್ಟು ಕಿವಿಗೊಟ್ಟು ಕೇಳು. ನಾನು ಮೂರಕ್ಷರದ ಪದ, ಮೂರೇ ಮೂರು ಅಷ್ಟೇ. ನನ್ನನ್ನು ನೀವು ಯಾವಾಗಲೂ ಬರಮಾಡಿಕೊಳ್ಳಲು ಶತಪ್ರಯತ್ನ ಪಡುತ್ತಿದ್ದೀರಾ. ನಾನು ಎಲ್ಲರಿಗೂ ಬೇಗ ಸಿಗುವುದಿಲ್ಲ. ನನ್ನನ್ನು ನೀವು ಎಷ್ಟೇ ಬಲೆ ಬೀಸಿದರೂ ನಿಮ್ಮ ಕೈಗೆ ಸಿಗುವುದಿಲ್ಲ. ನಾನು ಮೂರ್ತವೂ ಹೌದು, ಅಮೂರ್ತವೂ ಹೌದು. ನನ್ನನ್ನು ಶೋಧಿಸಲು, ನನ್ನನ್ನು ನಿಮ್ಮ ಮನಸ್ಸಿನಲ್ಲಿ ಭದ್ರವಾಗಿಟ್ಟುಕೊಳ್ಳಲು ಎಷ್ಟೊಂದು ಕರಾಮತ್ತು ಮಾಡುತ್ತೀರಾ. ನಾನು ಎಲ್ಲರ ಮನೆಯ ಅಂಗಳದಲ್ಲಿ ಜೀವಿಸುವ, ಎಲ್ಲರ ಬದುಕಿನಲ್ಲಿ ನನ್ನ ಪಯಣ ಜಾರಿ ಇದೆ. ನಾಗರಿಕತೆಯ ನಾಗಾಲೋಟದಲ್ಲಿ ಬದುಕು ಸಾಗುತ್ತಿದೆ. ಇನ್ನೂ ಬೇಕು ಎನ್ನುವ ಹಂಬಲ ದ್ವಿಗುಣವಾಗುತ್ತಿದ್ದು, ಎಲ್ಲ ಸಂಬಂಧಗಳು ಮುರಿದು ಬಿದ್ದು ಹೋಗಿರುವಾಗ ಶ್ರೇಷ್ಠತೆಯ ವ್ಯಸನ ದಾಂಗುಡಿಯಿಂದ ಚಲಿಸುತ್ತಿರುವಾಗ, ಎಲ್ಲ ಸಂಬಂಧಗಳು ಮುರಿದು ಬಿದ್ದು ಹೋಗಿರುವಾಗ ಶ್ರೇಷ್ಠತೆಯ ವ್ಯಸನ ದಾಂಗುಡಿಯಿಂದ ಚಲಿಸುತ್ತಿರುವಾಗ, ಮನಸ್ಸನ್ನು ಹದಗೊಳಿಸಿ ಕೇಂದ್ರೀಗೊಳಿಸಿ ನಡೆಯುವ ನಡೆ ಅದೊಂದು ಸಂಭ್ರಮದ ಕಡಲಾಗಿದೆ. ನಾನು ಎಲ್ಲರ ಬಾಳಲ್ಲಿ ಹೋಗಿ ಚಲಿಸುವೆ. ಬಡವ ಬಲ್ಲಿಗ ಎಂಬ ಭೇದ ನನ್ನಲ್ಲಿಲ್ಲ. ನಾನು ಜಾತಿ ಮೀರಿದ ಘನದ ಸೊಡರು. ಕಾಣದಾದ ಈ ಭಾವ ಅದೆಷ್ಟೊಂದು ತೊಡಕು. ಮನೆಯಲ್ಲಿ ಎಲ್ಲರೂ ಇದ್ದರೂ ಒಂಟಿ ಜೀವಿಗಳು ಅಪಾರವಾಗಿ ಕಾಲದ ನವಿಯಲ್ಲಿ ಸವೆದಿದೆ. ನಿಮ್ಮ ಸಂಪತ್ತು ಅಧಿಕಾರದ ಹಪಾಹಪಿಯಲ್ಲಿ, ಕೌಟುಂಬಿಕ ಆಸರೆಯಲ್ಲಿ ನೀವು ಒಂಟಿಯಾಗಿದ್ದೀರಾ. ಮನಸ್ಸಿಗೆ ಮುದ ನೀಡುವ ಉಲ್ಲಾಸ ದೂರವಾಗಿ ಭ್ರಮೆಯಲ್ಲಿ ಸಾಗುತ್ತಿರುವ ಆಟದಲ್ಲಿ ಆಟಗಾರರು ಆಡುವ ಆಟ ಹೇಳತೀರದು. ಆದರೆ ನಾನು ನಿಮಗೆ ಸಿಗುವುದಿಲ್ಲ, ಏಕೆಂದರೆ ಬದುಕು ಅಂದರೆ ಏನು ಎಂದು ನೀವು ಸರಿಯಾಗಿ ತಿಳಿದುಕೊಂಡಿಲ್ಲ ಎನ್ನುತ್ತಾ ಇದ್ದಕ್ಕಿದ್ದಂತೆ ನೆಮ್ಮದಿ ದೃಶ್ಯವಾಯಿತು. ನಾನು ಬೆಳಗಿನ ಮುಂಜಾನೆ ಚಿಂತನೆ, ಮೌನ, ನೆಮ್ಮದಿಯ ಜೊತೆ ಅನುಸಂಧಾನ ಈ ದಿನದಲ್ಲಿ ಹೊಸದಾಗಿಸಿತು. ಮನಸ್ಸಿಗೆ ಮುದ ನೀಡುವ ಉಲ್ಲಾಸ ದೂರವಾಗಿ ಭ್ರಮೆಯಲ್ಲಿ ಸಾಗುತ್ತಿರುವ ಈ ಆಟದಲ್ಲಿ ಆಟಗಾರರು ಆಡುವ ಆಟ ಹೇಳತೀರದು. ಆದರೆ ನಾನು ನಿಮಗೆ ಸಿಗುವುದಿಲ್ಲ, ಏಕೆಂದರೆ ಬದುಕು ಅಂದರೆ ಏನೆಂದು ನೀವು ಸರಿಯಾಗಿ ತಿಳಿದುಕೊಂಡಿಲ್ಲ ಎನ್ನುತ್ತಾ ಇದ್ದಕ್ಕಿದ್ದಂತೆ ನೆಮ್ಮದಿ ಅದೃಶ್ಯವಾಯಿತು. ನಾನು ಬೆಳಗಿನ ಮುಂಜಾನೆ ಚಿಂತನೆ, ಮೌನ, ನೆಮ್ಮದಿಯ ಜೊತೆ ಅನುಸಂಧಾನ ಈ ದಿನವನ್ನು ಹೊಸದಾಗಿಸಿತು. ನಮಸ್ಕಾರ.